ಬಹಳ ಜನ ಸರ್ಕಾರ ಬಿದ್ದೋಗ್ಬಿಡ್ತದೆ. ಏನಾಗಲ್ಲ, ಕನಸು ಬಿದ್ದೋಗಿದ್ದೆ ಅವರು. ಬಿದ್ದೋದ್ದ ನಮ್ಮ ಸರ್ಕಾರ? ಬಿದ್ದೋದ್ದೇನ್ರಿ ನಮ್ಮ ಸರ್ಕಾರ? ಬಿಡಲ್ಲ. ಅದು ಏನು 2 ಸಾರಿ ಸೋತಿನ ಗಿರಾಕಿ ಹೇಳೋದು ಬಿದ್ದೋಗ್ಬಿಡ್ತದೆ ಅಂತ. ಒಂದು ಪಾರ್ಲಿಮೆಂಟ್ಗೆ ಅಸೆಂಬ್ಲಿಗೆ ಸೋತಿನ ಗಿರಾಕಿ ಹೇಳ್ತಾನೆ ಬಿದ್ದೋಗ್ಬಿಡ್ತದೆ ಸರ್ಕಾರ. ನಾವು 5 ವರ್ಷ ಕಲ್ಲು ಬಂಡೆ ತರ ಇರ್ತೇವೆ. ನಮ್ಮ ಸರ್ಕಾರನ ಯಾರು ಕೂಡ ಅಲ್ಲಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ಹೇಳೋದು ಸರ್ಕಾರ ಬಿದ್ದೋಗ್ಬಿಡುತ್ತೆ, ಸರ್ಕಾರ ಬಿದ್ದೋಗ್ಬಿಡುತ್ತೆ. ನನಗೂ ಡಿ ಕೆ ಶಿವಕುಮಾರ್ಗೂ ವ್ಯತ್ಯಾಸಗಳಿದ್ದಾವೆ, ಡಿಫ್ರೆನ್ಸಸ್ ಇದೆ. ನಾನು ಅವನ ಜೊತೆಲೇ ಕೂತಿದ್ದೀವಿ ಈಗ ಇಲ್ಲಿ. ಡಿಫ್ರೆನ್ಸ್ ಇದೆ. ಇವನು ಅದಕ್ಕೆ ಫೋಟೋ ಉದ್ದಕ್ಕೂ ತಪ್ಕೊಂಡಿರೋ ಫೋಟೋ ಹಾಕೊಂಡ್ಬಂದವನೇ. ಸುಮ್ಮನೆ ಹೇಳೋದು. ಅವಕ್ಕೆ ಅಧಿಕಾರ ಕೊಟ್ಟಾಕ ಮಾಡಕ್ ಬರಲ್ಲ, ಈ ರಾಜ್ಯನ ಅಭಿವೃದ್ಧಿ ಪಡಿಸಕ್ ಆಗಲ್ಲ, ಅಧಿಕಾರ ಸಿಕ್ಕಿದಾಗ ಮಾಡಕ್ ಆಗಲ್ಲ. ಅಧಿಕಾರ ಇಲ್ಲೇದಾಗ ಏನ್ ಅಧಿಕಾರಕ್ಕೆ ಬರಬೇಕು ಅಂತ ಸುಳ್ಳು ಹೇಳೋದು, ಅಪವಾದಗಳು ಮಾಡದ್ದೇ ಮಾಡೋದು. ನಾನು ಹೇಳ್ತೀನಿ, 2028 ವಿಧಾನಸಭೆ ಚುನಾವಣೆ ನಡೀತದೆ. ಮತ್ತೆ ನಾವೇ ಗೆಲ್ತೀವಿ, ನಾವೇ ಅಧಿಕಾರಕ್ಕೆ ಬರ್ತೀವಿ. ಸುಳ್ಳು ಹೇಳ್ತವೆ. ಏನೇ ಉದಯ? ಯಾವ ಕಾರಣಕ್ಕೂ ಕೂಡ ಬಿಜೆಪಿ ಆಗಲಿ JDS ಆಗಲಿ ಅಧಿಕಾರಕ್ಕೆ ಬರಕ್ ಸಾಧ್ಯ ಇಲ್ಲ. ನಾವೇ ಅಧಿಕಾರಕ್ಕೆ ಬರೋದು. ನಾವು ಒಳ್ಳೆ ಕೆಲಸ ಮಾಡಿಲ್ವಾ? ಬಿಡದಂತೆ ನಡೆದಿದ್ದೀವಿ. 1,22,00,000